ಹಾಯ್ ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಒಮ್ಮೆ ಶ್ರೀ ಕೃಷ್ಣನ ಬಳಿ ಬಂದ ನಾರದರು, ಕೃಷ್ಣ, ನಾನು ಭೂಮಿಯಲ್ಲಿ ಸಂಚರಿಸುತ್ತಿದ್ದಾಗ ಒಬ್ಬ ಮಹಿಳೆ ಎದುರಾಗಿ, ನಾರದ ಮುನಿಗಳೇ, ಪೂರ್ವಕಾಲದಲ್ಲಿ ಸ್ತ್ರೀಗೆ ಮಗು ಜನಿಸಿದ ಕೂಡಲೇ ನಡೆಯುತ್ತಿತ್ತು, ಆದರೆ ಈಗ ಹಾಗೆ ಇಲ್ಲ, ಯಾಕೆ ಎಂದು ಪ್ರಶ್ನೆ ಮಾಡಿದಳು. ನನಗೆ ಏನು ಹೇಳಬೇಕೋ ತಿಳಿಯಲೇ ಇಲ್ಲ. ಈ ಪ್ರಶ್ನೆಗೆ ಉತ್ತರ ನೀನೇ ತಿಳಿಸು ಭಗವಂತ ಎಂದರು. ಕೃಷ್ಣ ಹೇಳಿದ, ನೀವು ಕೇಳಿದ ಪ್ರಶ್ನೆ ಸರಿಯಾಗಿದೆ, ಇದಕ್ಕೆ ನಾನು ಒಂದು ಕಥೆಯ ಮೂಲಕ ವಿವರಿಸುತ್ತೇನೆ ಎಂದು ಕತೆ ಹೇಳಲು ಶುರು ಮಾಡಿದ. ಪೂರ್ವಯುಗದಲ್ಲಿ ಒಬ್ಬ ಬ್ರಾಹ್ಮಣ ತನ್ನ ಪತ್ನಿ ಮಕ್ಕಳ ಜೊತೆ ನೆಲೆಸಿದ್ದನು. ಮನೆಯಲ್ಲಿ ಒಂದು ಹಸು ಇತ್ತು. ಅದು ಕೊಡುವ ಹಾಲು ಅವರಿಗೆ ಕುಡಿಯಲು, ಹಾಗೆ ಮೊಸರು, ಬೆಣ್ಣೆ ಮಾಡೋದು, ಸಗಣಿಯಿಂದ ಗೊಬ್ಬರ, ಒಲೆಗೆ ಹಾಕಲು ಸಗಣಿ ತಟ್ಟುದ ಕುರುಳು, ಹೀಗೆ ಹಸುವಿನಿಂದ ಅವನ ಸಂಸಾರಕ್ಕೆ ಅನುಕೂಲ ಆಗಿತ್ತು. ಕೆಲವು ತಿಂಗಳು ಕಳೆಯಿತು. ಹಸು ಹಾಲು ಕೊಡುವುದನ್ನು ನಿಲ್ಲಿಸಿತು. ಬ್ರಾಹ್ಮಣ ಹುಲ್ಲು ನೀರು ಹಾಕುವುದನ್ನು ನಿಲ್ಲಿಸಿದನು. ಕೊಟ್ಟಿಗೆಯಲ್ಲಿದ್ದರೆ ತನಗೆ ಕೆಲಸ ಎಂದು ಅದನ್ನು ಹೊಡೆದು ಓಡಿಸಿದನು. ಅದು ಎಷ್ಟೇ ಓಡಿಸಿದರೂ ಮತ್ತೆ ಮತ್ತೆ ಬ್ರಾಹ್ಮಣನ ಮನೆ ಮುಂದೆ ಬಂದು ನಿಲ್ಲುತ್ತಿತ್ತು. ಸಿಟ್ಟುಗೊಂಡ ಬ್ರಾಹ್ಮಣ ಕೋಲಿನಿಂದ ಹೊಡೆದು ದೂರದ ಕಾಡಿಗೆ ಓಡಿಸಿದನು. ಕಾಡಿಗೆ ಬಂದ ಗೋವು ಹಸಿವೆ ಬಾಯಾರಿಕೆಯಿಂದ ಬಳಲಿತು. ಹಾಗೆ ಹೋಗುತ್ತಾ ಒಂದು ಶಿವನ ದೇವಸ್ಥಾನಕ್ಕೆ ಹೋಯಿತು. ನಿಂತು ಪ್ರಾರ್ಥಿಸಿತು, ಹೇ ಭಗವಂತ, ಗೋವಿನ ಜನ್ಮದಲ್ಲಿರುವ ನನ್ನ ಮೇಲೆ ಅವನು ಇಷ್ಟು ಕೆಟ್ಟ ಕೆಲಸ ಮಾಡಿದ್ದಾನೆ. 84 ಲಕ್ಷ ಜೀವರಾಶಿ ಕಳೆದು ಮನುಷ್ಯ ಜನ್ಮವನ್ನು ಪಡೆದವನು ಇಷ್ಟು ಕೆಟ್ಟ ಕೆಲಸ ಮಾಡಲು ಮನಸ್ಸಾದರೂ ಹೇಗೆ ಬರುತ್ತದೆ? ನಾನು ಹಾಲು ಕೊಡುತ್ತಿದ್ದಾಗ ನನಗೆ ಹಸಿರು ಹುಲ್ಲು ನೀರು ಕೊಡುತ್ತಿದ್ದ. ನಾನು ಹಾಲು ಕೊಡುವುದನ್ನು ನಿಲ್ಲಿಸಿದ ತಕ್ಷಣ ಮೇವು ನೀರು ಕೊಡುವುದನ್ನು ನಿಲ್ಲಿಸಿ ಹೊಡೆದು ಬಡಿದು ನೋವು ಮಾಡಿದ. ಅದೆಲ್ಲ ಸಹಿಸಿದರೂ ಕೊನೆಗೆ ಮನೆಯಿಂದ ಹೊರಗೆ ಹಾಕಿದ. ನಾನು ಹೇಗೋ ಕಾಡಿನಲ್ಲಿ ಮೇವು ತಿಂದು ಬದುಕುತ್ತಿದ್ದೇನೆ. ಆದರೆ ಭಗವಂತ, ನೀನೇ ಹೇಳು, ಅತ್ಯಂತ ಶ್ರೇಷ್ಠ ಜನ್ಮದಲ್ಲಿ ಜನಿಸಿದ ಮನುಷ್ಯ ಇಷ್ಟು ಸ್ವಾರ್ಥಿ, ದುರಾಸೆ ಹೊಂದಿದ್ದಾನೆ ಎಂದು ದುಃಖದಿಂದ ಹೇಳಿಕೊಂಡಿತು. ಭಗವಂತನ ಅಗೋಚರ ಶಕ್ತಿಯ ಪ್ರೇರಣೆಯಿಂದ ದೂರದ ಕಾಡಿಗೆ ಹೋಗಿ ನೆಲೆ ಕಂಡುಕೊಂಡಿತು. ಒಂದು ದಿನ ಕಟ್ಟಿಗೆ ತರಲು ಒಬ್ಬ ಮಹಿಳೆ ಬಂದಳು. ಹಸುವನ್ನು ನೋಡಿದಳು. ಹಸು ಗರ್ಭಿಣಿಯಾಗಿತ್ತು. ಕೆಲವೇ ದಿನಗಳಲ್ಲಿ ಕರು ಹಾಕುತ್ತದೆ. ನಾನು ಹಸುವನ್ನು ಮನೆಗೆ ಕರೆದುಕೊಂಡು ಹೋದರೆ ನನಗೆ ಬೇಕಾದಷ್ಟು ಹಾಲು ಸಿಗುತ್ತದೆ, ಹಾಗೆ ಮಾರಿ ಹಣ ಸಂಪಾದನೆ ಮಾಡಬಹುದು ಎಂದು ಯೋಚಿಸಿ ಅದನ್ನು ಕರೆದೊಯ್ಯಲು ತನ್ನ ಗಂಡನನ್ನು ಕರೆತರಲು ಹೋದಳು. ಆದರೆ ಅವಳು ಗಂಡನೊಂದಿಗೆ ಬರುವ ಹೊತ್ತಿಗೆ ಆ ಹಸು ಅಲ್ಲಿ ಇರಲಿಲ್ಲ, ಬೇರೆ ಕಡೆ ಹೋಗಿತ್ತು. ಹಸು ತನ್ನ ಕರು ಹುಟ್ಟುವ ಸಮಯಕ್ಕೆ ಸುರಕ್ಷಿತ ಜಾಗದಲ್ಲಿ ಕರು ಹಾಕಿತು. ಅದು ಕರು ಹಾಕಿದ ಸ್ವಲ್ಪ ಹೊತ್ತಿಗೆ ಅದೇ ಮಹಿಳೆ ಕಟ್ಟಿಗೆ ತರಲು ಕಾಡಿಗೆ ಬಂದಳು. ಹಸು ಕರು ಹಾಕಿರುವುದನ್ನು ನೋಡಿದಳು. ಇದು ಈ ಹಿಂದೆ ನಾನು ನೋಡಿದ ಹಸು, ಈಗ ಕರು ಹಾಕಿದೆ. ಹಸು ಮತ್ತು ಕರುವನ್ನು ಮನೆಗೆ ಕರೆದೊಯ್ಯುವೆ ಎಂದು ಸಂತೋಷದಿಂದ ಅಂದುಕೊಂಡು ತನ್ನ ಗಂಡನನ್ನು ಕರೆತರಲು ಹೊರಟಳು. ಹಾಗೆ ಹೊರಟಿದ್ದ ಮಹಿಳೆಗೆ ಹಸು ಹೇಳಿತು, ಅಕ್ಕ, ನನಗೆ ಸ್ವಲ್ಪ ಸಹಾಯ ಮಾಡು. ಈಗ ತಾನೇ ಹುಟ್ಟಿದ ನನ್ನ ಕರು ಕೆಳಗೆ ಬಿದ್ದು ಮಣ್ಣು ಮೆತ್ತಿಕೊಂಡು ಗಲೀಜಾಗಿದೆ. ಅದು ಕಾಲೂರಿ ನಡೆಯಲು 8 ತಿಂಗಳು ಬೇಕು. ಕೆಳಗೆ ಬಿದ್ದ ನನ್ನ ಕರುವನ್ನು ಎತ್ತಿ ನನ್ನ ಮೇಲೆ ಹಾಕು. ನಾನು ಸುರಕ್ಷಿತ ಜಾಗಕ್ಕೆ ಕರೆದುಕೊಂಡು ಹೋಗಿ ಅದಕ್ಕೆ ನಡೆಯಲು ಬರುವವರೆಗೆ ನೋಡಿಕೊಳ್ಳಬೇಕು ಎಂದಿತು. ಆದರೆ ಮಹಿಳೆ ಕರುವನ್ನು ನೋಡಿದಳು. ಆಗಿನ್ನೂ ಹುಟ್ಟಿದ ಕರುವಿನ ಮೈಯೆಲ್ಲ ಗಲೀಜಾಗಿತ್ತು. ಗೋವಿಗೆ ಹೇಳಿದಳು, ಛೆಛೆ, ಇಷ್ಟು ಗಲೀಜಾದ ನಿನ್ನ ಮಗುವನ್ನು ನಾನು ಮುಟ್ಟಲಾರೆ, ನನಗೆ ಅಸಹ್ಯ ಎಂದು ನಿರಾಕರಿಸಿದಳು. ಅಸಹಾಯಕವಾದ ಹಸುವಿಗೆ ಕೋಪ ಬಂದಿತು. ನೀವು ಮನುಷ್ಯರು ಉಪಯೋಗ ಸಿಗುವ ತನಕ ಬಳಸಿಕೊಳ್ಳುತ್ತೀರಿ. ನಿನ್ನ ಮಗು ಹುಟ್ಟಿದ ಕೂಡಲೇ ನಡೆಯುತ್ತದೆ, ಅದಕ್ಕೆ ನಿನಗೆ ಇಷ್ಟು ಅಹಂಕಾರ. ನನ್ನ ಕರು ಹುಟ್ಟಿದ 8 ತಿಂಗಳಿಗೆ ತನ್ನ ಕಾಲ ಮೇಲೆ ನಿಲ್ಲುತ್ತದೆ. ಆದರೆ ಈಗ ನಾನು ನಿಮಗೆ ಶಾಪ ಕೊಡುವೆ. ಇನ್ನು ಮುಂದೆ ನಿಮಗೆ ಹುಟ್ಟಿದ ಮಗು ಎದ್ದು ನಿಲ್ಲಲು 8 ತಿಂಗಳು ಆಗುತ್ತದೆ. ಇಲ್ಲಿಯ ತನಕ ಹುಟ್ಟಿದ ನನ್ನ ಕರುಗಳು ನಿಲ್ಲಲು 8 ತಿಂಗಳು ಬೇಕಾಗಿತ್ತು. ಇನ್ನು ಮುಂದೆ ಪ್ರಾಣಿ ಸಂಕುಲದಲ್ಲಿ ಮರಿ ಮತ್ತು ಕರುಗಳು ಹುಟ್ಟಿದ ಕೂಡಲೇ ಎದ್ದು ತನ್ನ ಕಾಲ ಮೇಲೆ ತಾನೇ ನಿಲ್ಲುತ್ತದೆ.
ಈ ರೀತಿ ಗೋವು ಮಹಿಳೆಗೆ ಕೊಟ್ಟ ಶಾಪದಿಂದಾಗಿ ಮನುಷ್ಯರಿಗೆ ಹುಟ್ಟಿದ ಮಕ್ಕಳು ಎದ್ದು ನಿಲ್ಲಲು 8ರಿಂದ 10 ತಿಂಗಳು ಬೇಕಾಗುತ್ತದೆ. ಪ್ರಾಣಿಗಳಿಗೆ ಹುಟ್ಟಿದ ಮರಿ ಅಥವಾ ಕರುಗಳು ಕೆಲವೇ ಸಮಯದಲ್ಲಿ ಎದ್ದು ನಿಂತು ಓಡಾಡುತ್ತವೆ. ಪೂರ್ವ ಯುಗದಲ್ಲಿ ಸ್ತ್ರೀಗೆ ಮಗು ಹುಟ್ಟುತ್ತಿದ್ದಂತೆ ಎದ್ದು ಸ್ವಲ್ಪ ಸಮಯಕ್ಕೆ ನಡೆಯುತ್ತಿತ್ತು. ಉದಾಹರಣೆಗೆ ಸುಖದೇವ, ವೇದವ್ಯಾಸರು, ಪಿಪ್ಪಲಾದ, ವಾಮನ ಹಾಗೆ ಎಲ್ಲ ಮುನಿಪುತ್ರರು, ಚಕ್ರವರ್ತಿಯ ಮಕ್ಕಳು ಸೇರಿದಂತೆ ಮನುಷ್ಯರ ಮಕ್ಕಳು ಹುಟ್ಟಿದ ಕೂಡಲೇ ಅಥವಾ ಕೆಲವೇ ದಿನಗಳಲ್ಲಿ ಅವರಾಗಿ ನಡೆದು ತಪಸ್ಸಿಗೆ ಹೋದ ಉದಾಹರಣೆಗಳಿವೆ. ಅಂದು ಗೋಮಾತೆ ಸ್ತ್ರೀಗೆ ಕೊಟ್ಟ ಶಾಪದಿಂದಾಗಿ ಕಲಿಯುಗದಲ್ಲಿ ಹುಟ್ಟಿದ ಮಗು ನಡೆಯಲು 8ರಿಂದ 10 ತಿಂಗಳು ಬೇಕು. ಹೆತ್ತ ಮೇಲೆ ಮಗುವಿನ ಆರೈಕೆ, ಅನುಪಾನ, ಶುಚಿಗೊಳಿಸುವುದು, ಸಮಾಧಾನ ಮಾಡುವುದು, ಮಲಗಿಸುವುದು, ಎತ್ತಿಕೊಳ್ಳುವುದು ಮಾಡಬೇಕು. ಹೆಚ್ಚು ಕಡಿಮೆ 1 ವರ್ಷದ ತನಕ ಲಾಲನೆ ಪಾಲನೆ ಮಾಡಬೇಕು. ಅನಂತರ ಅವು ನಡೆಯಲು ಕಲಿಯುತ್ತವೆ. ಹಾಗೆ 5 ವರ್ಷದ ತನಕವೂ ಚೆನ್ನಾಗಿ ನೋಡಿಕೊಳ್ಳಬೇಕು. ಕೇಳಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಗೋಮಾತೆ ಸ್ತ್ರೀಗೆ ಕೊಟ್ಟ ಶಾಪದಿಂದಾಗಿ ಕಲಿಯುಗದಲ್ಲಿ ಹುಟ್ಟಿದ ಮಕ್ಕಳು ನಡೆಯಲು 8ರಿಂದ 10 ತಿಂಗಳು ಬೇಕು ಎನ್ನುವುದಕ್ಕೆ ಕಥೆಯ ಮೂಲಕ ವಿವರಣೆ. ಇವತ್ತಿನ ಈ ಕಥೆ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್, ಟೇಕ್ ಕೇರ್, ಬಾಯ್.